ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈಗ ಈ ದಿನ ನಾವು ಜುಲೈ ತಿಂಗಳ 2ನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಮತ್ತು ಈ ಒಂದು ವಾರದ ವಿಶೇಷತೆ ಏನು, ಯಾವ ಗ್ರಹದಿಂದ ಏನೆಲ್ಲ ಅನಾನುಕೂಲಗಳು ಅನುಕೂಲಗಳು ಇವೆ, ಅದೆಲ್ಲವನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಈ ಒಂದು ವಾರದ ವಿಶೇಷ ಅಂತ ಹೇಳೋದಾದರೆ, ಇಲ್ಲಿ ನಿಮಗೆ 6ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ ಬರ್ತಕ್ಕಂತಹ ಜುಲೈ ತಿಂಗಳ 2ನೇ ವಾರದ ಭವಿಷ್ಯದಲ್ಲಿ ಒಂದು ಬುಧ ನಿಮಗೆ 10ನೇ ತಾರೀಕು ಹಿಮ್ಮುಖ ಚಲನೆಯನ್ನು ಮಾಡಲಾಗುತ್ತೆ. ಉಳಿದಂತೆ ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕುಜ ವೃಷಭ ರಾಶಿಯಲ್ಲಿದ್ದಾರೆ, ರವಿ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಬುಧ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಮತ್ತು ಕೇತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ. ಇಲ್ಲಿ ಬುಧ ಮಾತ್ರ 10ನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ. ಇದು ತುಂಬ ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಅನಾನುಕೂಲ ಇದೆ. ಅದೆಲ್ಲವನ್ನು ಒಳಗೊಂಡಂತೆ ಮುಂದೆ ಈ ಒಂದು ವಾರದ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ವಾರದಲ್ಲಿ ಪ್ರಮುಖವಾದ ದಿನಗಳು ಅಂತ ನೋಡೋದಾದರೆ, 10ನೇ ತಾರೀಕು ಬರತಕ್ಕಂತಹ ಯೋಗಿನಿ ಏಕಾದಶಿ. ಈ ಯೋಗಿನಿ ಏಕಾದಶಿಯ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸೋಣ. 10ನೇ ತಾರೀಕು ಯೋಗಿನಿ ಏಕಾದಶಿ ಇದೆ. ಅದರಂತೆ 12ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಸೊ ಇವೆರಡು ಈ ಒಂದು ವಾರದಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು. ಅದರ ಒಳಗೊಂಡಂತೆ ಅಷ್ಟಮಿ ನವಮಿ ತಿಥಿಗಳು ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಜಾತಕ ಪರಿಶೀಲನೆ ಆಗಿರ್ಬೋದು, ಶುಭ ಸಮಾರಂಭಗಳಿಗೆ, ಮುಹೂರ್ತಗಳಿಗೆ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಪುರೋಹಿತರು ಅಥವಾ ಇನ್ನಿತರ ವಿಷಯಗಳ ಅನುಗುಣವಾಗಿ ಏನಾದರೂ ನೀವು ಪ್ರಶ್ನೆಗಳು ಕೇಳೋದಿದ್ದರೆ ಖಂಡಿತವಾಗೂ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರ್ಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳಬಹುದು. ಜಾತಕ ಪರಿಶೀಲನೆ ಮಾಡಿಸಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಹಾಗೂ ಪೂರ್ತಿ ಹೆಸರಿನೊಂದಿಗೆ ಕಳಿಸ್ಬೇಕಾಗತ್ತೆ. ಅದನ್ನು ನೀವು ವಾಟ್ಸಪ್ ಮಾಡಿ ಅದರ ಮುಂದಿನ ಪ್ರೊಸೀಜರ್ ತಿಳಿಸಲಾಗುತ್ತೆ. ಮತ್ತು ಇದು ಫ್ರೀ ಆಗಿರೋದಿಲ್ಲ, ದಯವಿಟ್ಟು ಅನ್ಯಥಾ ತಪ್ಪು ಭಾವಿಸಬೇಡಿ. ಯಾಕೆಂದರೆ ಅದರದೇ ಆದಂಥ ಗುರುದಕ್ಷಿಣೆ ಎಂಬುದು ಇರುತ್ತೆ. ಸೊ ಅದನ್ನು ನೀವು ಸಲ್ಲಿಸಿದಾಗ ನಿಮಗೆ ಸಮಯ ಮತ್ತು ದಿನಾಂಕವನ್ನು ತಿಳಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ವಾರದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಈ ವಾರ ಅಂದರೆ ಇಲ್ಲಿ ಜುಲೈ ತಿಂಗಳು 2ನೇ ವಾರದಲ್ಲಿ ಒಂದು 3 ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ. ಅದರಲ್ಲಿ ಒಂದು ಧನಯೋಗ, ಗೌರಿ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗ. ಗೌರಿ ಯೋಗ, ಧನಯೋಗ ಮತ್ತು ಮಹಾಲಕ್ಷ್ಮಿ ಯೋಗ ಇಲ್ಲಿ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ಚಂದ್ರನ ಜೊತೆಗೆ ಕುಜ, ಅಂದರೆ ಇಲ್ಲಿ ಈ ವಾರ ಚಂದ್ರ ಕುಜನ ಜೊತೆ ಸೇರುವುದಂತಾಗುತ್ತೆ. ಅಂದರೆ ವೃಷಭ ರಾಶಿಯಲ್ಲಿ ಬಂದಾಗ ಈ ಒಂದು ಯೋಗಗಳು ಕೂಡಿ ಬರುತ್ತೆ. ಅಂದರೆ ಚಂದ್ರ ಪ್ಲಸ್ ಕುಜ ಒಟ್ಟಿಗೆ ಸೇರಿದಾಗ ಈ ಧನಯೋಗ, ಗೌರಿ ಯೋಗ, ಮಹಾಲಕ್ಷ್ಮಿ ಯೋಗ ಕೂಡಿ ಬರುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಎಚ್ಚರಿಕೆ ಇದೆ, ಕೆಲವು ರಾಶಿಗಳಿಗೆ ಸಮ ಪ್ರಮಾಣದಲ್ಲಿದೆ. ಅದೆಲ್ಲವನ್ನು ಒಂದೊಂದಾಗಿ ಈಗ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಆ ಒಂದು ರಾಶಿಗಳ ತಿಳಿಸುವುದಕ್ಕಿಂತ ಮುಂಚೆ ಈ ಒಂದು ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ರಾಶಿಗಳಲ್ಲಿ 12ನೇ ರಾಶಿ ಹಾಗೂ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಜುಲೈ ತಿಂಗಳ 2ನೇ ವಾರದ 6ರಿಂದ 12ನೇ ತಾರೀಕುವರೆಗೂ
ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಮೀನರಾಶಿಯವರಿಗೆ ಈ ವಾರ ಸ್ವಲ್ಪ ಏನಾಗುತ್ತೆ, ಕುಟುಂಬ ಸದಸ್ಯರ ಅನುಕೂಲತೆ ಇದೆ, ಸದಸ್ಯರ ಸಹಕಾರ ಸಿಗುತ್ತೆ, ಅವರ ಬೆಂಬಲ ಮತ್ತು ಕುಟುಂಬ ಸದಸ್ಯರು ಒಟ್ಟಿಗೆ ಇರ್ತಾ ಇರೋದರಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ಹಿತ, ನೆಮ್ಮದಿ, ಒಂದು ಸ್ವಲ್ಪ ಅನುಕೂಲಕರ ವಾತಾವರಣ ಕುಟುಂಬದ ಸದಸ್ಯರಿಂದ ಸಿಗುವಂಥದ್ದಾಗತ್ತೆ. ಇನ್ನು ಕಾರ್ಯಗಳು, ಕಾರ್ಯಕ್ರಮಗಳು ಅಥವಾ ನೀವು ಮಾಡುವಂತಹ ಬಿಸ್ನೆಸ್ಸು ಅಥವಾ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಖಂಡಿತವಾಗೂ ನಿಮಗೆ ಈ ವಾರ ಸ್ವಲ್ಪ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಕೆಲಸ ಕಾರ್ಯಗಳ ಒಂದು ಕಾರ್ಯಚಟುವಟಿಕೆ ಮೆಚ್ಚುಗೆ ಆಗುವಂಥದ್ದು ಆಗ್ಬೋದು, ಯಶಸ್ವಿ ಆಗುವಂಥದ್ದು ಆಗುತ್ತೆ ಮತ್ತು ನಿಧಾನವಾಗಿ ಆದರೂ ಪರ್ಫೆಕ್ಟಾಗಿ ಆಗಿರುತ್ತೆ. ಹೀಗಾಗಿ ಎಲ್ಲರೂ ಖುಷಿ ಪಡ್ತಾರೆ. ಈ ಒಂದು ಕೆಲಸ ನಿಮ್ಮ ಸಹಕಾರದಿಂದ ಆಯಿತು ಅಥವಾ ನಿಮ್ಮದೇ ಆದಂತಹ ಏನಂತೀರ ಎಫರ್ಟ್ ಅಂತೀವಲ್ಲ, ಅದು ಕಾಂಟ್ರಿಬ್ಯೂಷನ್ ರೀತಿಯಲ್ಲಿ ಒಳ್ಳೆಯದಾಗಿದೆ ಅಂತಲೇ ಗುರುತಿಸಿ ಒಂದಿಷ್ಟು ಸನ್ಮಾನಗಳು ಅಥವಾ ಗೌರವಪೂರ್ವಕ ಮಾತುಗಳು ಈ ವಾರ ಮೀನರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ ಅಂತ. ಇನ್ನು ಆರ್ಥಿಕ ವಿಷಯಕ್ಕೆ ಬರೋದಾದರೆ, ಆರ್ಥಿಕವಾಗಿ ಇಲ್ಲಿ ಏನಾಗುತ್ತೆ, ಬರುವಂಥ ಆದಾಯ ಬರ್ತಾ ಇರುತ್ತೆ, ಆದರೆ ಖರ್ಚುಗಳು ಕಂಟ್ರೋಲ್ ಮಾಡಲು ಆಗೋದಿಲ್ಲ. ತುಂಬ ಖರ್ಚುಗಳು ಬರುವಂಥದ್ದಾಗುತ್ತೆ. ಶನಿ ಬಿಡೋದಿಲ್ಲ, ನಿಮ್ಮ ತಪ್ಪಿಲ್ಲದೆ ಇದ್ರೂ ಖರ್ಚು ಮಾಡಿಸ್ತಾನೆ. ಇಲ್ಲಿ ಮಕ್ಕಳು ಮಾಡಿರೋ ತಪ್ಪಿಗೆ ನಿಮ್ಮ ಪಾಕೆಟ್ ಮನೆ ಹೋಗುವಂಥದ್ದಾಗುತ್ತೆ, ಅಥವಾ ಮನೆಯ ಕುಟುಂಬ ಸದಸ್ಯರು ಯಾವುದೋ ಒಂದು ತಪ್ಪು ಮಾಡಿರೋದಕ್ಕೂ ನಿಮ್ಮ ಪಾಕೆಟ್ ಮನಿ ಹತ್ರ ದುಡ್ಡು ಹೋಗುವಂಥದ್ದಾಗುತ್ತೆ. ಅಥವಾ ದೂರದ ಒಂದು ಯಾವುದೋ ಊರಿನಲ್ಲಿ ಏನೋ ಕಾರ್ಯಕ್ರಮ ನಡೀತಾ ಇದ್ದರೆ ನೀವು ಅಲ್ಲಿ ಏನಾದರೂ ಭಾಗಿಯಾದರೆ ಅಲ್ಲಿ ನಿಮ್ಮ ದುಡ್ಡು ಕೂಡ ಹೋಗುವಂಥದ್ದಾಗುತ್ತೆ. ಅಂದರೆ ಏನೋ ಎಮರ್ಜೆನ್ಸಿಗೆ ಇಸ್ಕೊಳ್ತಾರೆ, ಆಮೇಲೆ ಕೊಡ್ತೀನಿ ಅಂತಾರೆ. ಇನ್ನು ಕೊಟ್ಟಿರೋ ದುಡ್ಡು ಹೇಗೆ ಕೇಳ್ತೀರಾ ಬರಬೇಕಾದ್ರೆ, ಅದು ಕಷ್ಟ ಅನಿಸ್ಬಿಡುತ್ತೆ. ಆಮೇಲೆ ಕೊಡ್ತಾ ಇರ್ಬಿಡು ಅಂತ ಬಂದುಬಿಡ್ತೀರಾ. ಬಟ್ ಈ ವಾರ ಎಲ್ಲ ಸಿಗೋದಿಲ್ಲ. ಅಂದರೆ ಈ ರೀತಿ ಸ್ವಲ್ಪ ಖರ್ಚುಗಳು ನಿಮಗೆ ಮೀನರಾಶಿಯವರಿಗೆ ಬರುವಂಥದ್ದಾಗತ್ತೆ. ಇನ್ನು ಪ್ರಯಾಣ ಉಂಟು, ಪ್ರಯಾಣದಲ್ಲಿ ಖರ್ಚುಗಳು ಇರುತ್ತೆ. ಅದರ ಜೊತೆ ಈಗ ನಾವು ಆ್ಯಡ್ ಮಾಡಿರ್ತಕ್ಕಂಥ ಖರ್ಚು ಇರುತ್ತೆ. ಅದರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಸ್ವಲ್ಪ ನಿಮಗೆ ಈ ವಾರ ಆಧ್ಯಾತ್ಮಿಕ ಗುರುಗಳು ಅಥವಾ ಆಧ್ಯಾತ್ಮಿಕದಲ್ಲಿರ್ತಕ್ಕಂತಹ ವ್ಯಕ್ತಿ ಭೇಟಿಯಾಗುವಂಥ ಅವಕಾಶಗಳಿದೆ. ಅವರ ಕೆಲವು ಉಪಯುಕ್ತ ಮಾಹಿತಿ, ಮಾರ್ಗದರ್ಶನ ಈ ವಾರ ಮೀನರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಅದನ್ನು ನೀವು ಅಳವಡಿಸಿಕೊಂಡ್ರೆ ಈ ವಾರ ಸ್ವಲ್ಪ ಚೇತರಿಕೆ ಅಥವಾ ಮನಸ್ಸಿಗೆ ನೆಮ್ಮದಿ ಮತ್ತು ಕೆಲವು ಈ ಚಂಚಲ ಅಂತೀವಲ್ಲ, ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಯಾಕೆಂದರೆ ಅವರು ತುಂಬ ಉಪಯುಕ್ತವಾದ ಮಾಹಿತಿ ಕೊಡ್ತಾರೆ ಮೀನರಾಶಿಯವರಿಗೆ ಈ ವಾರ. ಆ ಗುರೂಜಿ ಆಗಿರ್ಬೋದು ಅಥವಾ ಸ್ವಾಮೀಜಿ ಆಗಿರ್ಬೋದು ಅಥವಾ ಆ ವ್ಯಕ್ತಿ ನಿಮಗೆ ಒಳ್ಳೆಯ ಮಾರ್ಗದರ್ಶನ ನೀಡುವಂಥವ್ರಾಗ್ತಾರೆ. ನೀವೇನಾದರೂ ಡಿಪ್ರೆಷನಲ್ಲಿದ್ದರೆ ಅದನ್ನು ಕಡಿಮೆ ಮಾಡುವಂತಹ ಮಾರ್ಗದರ್ಶನ ನೀಡ್ತಾರೆ. ಅಥವಾ ಯಾವುದೋ ಒಂದು ಬಲವಾದ ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಂಡ್ರೆ ಅದರಿಂದ ಹೊರಗಡೆ ಬರೋದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತಾರೆ. ಮತ್ತು ನಿಮಗೆ ಅತಿಯಾದ ಒಂದಿಷ್ಟು ಕೆಲಸಗಳಲ್ಲಿ ವಿಘ್ನಗಳಾಗ್ತಾ ಇದ್ದರೆ ಅದಕ್ಕೂ ಕೂಡ ಪರಿಹಾರ ಅವರು ತಿಳಿಸಿಕೊಡುವಂಥವ್ರಾಗ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಆ ವ್ಯಕ್ತಿಯ ಭೇಟಿಯಿಂದ ನಿಮಗೆ ಭವಿಷ್ಯತ್ ಕಾಲದಲ್ಲಿ ತುಂಬ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರದಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ, ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ, ಒಂದು ಎಲ್ಲರ ಜೊತೆ ಸಹಕಾರ, ಎಲ್ಲರ ಜೊತೆ ಭೇಟಿಯಾಗಿ ವಿಚಾರ ವಿನಿಮಯ ಮತ್ತು ಏನೋ ಖುಷಿಯಾಗಿ ಇರಲು ಒಂದು ಅನುಕೂಲ ವಾತಾವರಣ ಈ ವಾರ ಸಿಗುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ದಿನಗಳ ನಂತರ ಅಥವಾ ತುಂಬ ತಿಂಗಳ ನಂತರ ಮೀನರಾಶಿಯವರಿಗೆ ಎಲ್ಲರ ಜೊತೆ ನಗುತ್ತಾ ಕಾಲ ಕಳೆಯುವಂಥದ್ದು ಈ ವಾರ ಸಿಗುವಂಥದ್ದಾಗಿದೆ. ಒಳ್ಳೆಯದಾಗಲಿ ಅಂತಲೇ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಇನ್ನು ಅದೇ ರೀತಿಯಾಗಿ ಧಾರ್ಮಿಕ ತೀರ್ಥಕ್ಷೇತ್ರಗಳ ದರ್ಶನ ಸಿಗುವಂಥದ್ದಾಗತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಹೋಗ್ತಾ ಇರ್ತಾರೆ, ಅವ್ರ ಜೊತೆ ಹೊರಟೋಗ್ಬಿಡ್ತೀರ. ಅಥವಾ ಯಾವುದೋ ಮನೆ ಹತ್ರ ಇದಕ್ಕಿದ್ದಂಗೆ ಉತ್ಸವ ಮೂರ್ತಿ ಬರುವಂಥದ್ದಾಗತ್ತೆ. ಕಣ್ಣೆದುರಿಗೆ ಸಾಕ್ಷಾತ್ ದೇವರ ಕಂಡ ಒಂದು ರೀತಿಯಲ್ಲಿ ಕಣ್ಣಿನಲ್ಲಿ ಕಣ್ಣೀರು ಬರುವಂಥದ್ದಾಗತ್ತೆ. ಸೊ ಇದರಿಂದ ಸ್ವಲ್ಪ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ, ಅಥವಾ ಮನಸ್ಸಿನ ಭಾರ ಅಂತೀವಲ್ಲ ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಆ ದೇವರ ದರ್ಶನ, ಆ ದೇವರ ಕೃಪಕಟಾಕ್ಷ ನಿಮಗೆ ಸದಾ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀರಾ. ಇದರಿಂದ ದೇವರು ತಥಾಸ್ತನೋ ರೀತಿಯಲ್ಲಿ ಎಲ್ಲೋ ಒಂದು ರೀತಿ ಶುಭ ಸೂಚನೆ ಸಿಗುವಂಥದ್ದು ಇರುತ್ತೆ ಮೀನರಾಶಿಯವರಿಗೆ ಅಂತಲೇ ಹೇಳ್ಬೋದು. ಅಥವಾ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಫ್ರೆಂಡ್ ಸರ್ಕಲ್ಲು ಅಥವಾ ನಿಮ್ಮ ಒಂದು ಆತ್ಮೀಯರು ಅಥವಾ ಸಂಬಂಧಿಕರು ಹೋಗ್ತಾ ಇದ್ದರೆ ಫೋನ್ ಮಾಡಿಬಿಡ್ತಾರೆ ಇದಕ್ಕಿದಂಗೆ, ನಾಳೆ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ, ನೀನು ಬಂದುಬಿಡು ಸಾಯಂಕಾಲ ಅಂತ ಹೇಳ್ಬಿಡ್ತಾರೆ.
ಇಲ್ಲಿ ನಿಮ್ಮ ಪ್ಲ್ಯಾನಿಂಗ್ ಇಲ್ಲ, ಬಟ್ ಅವ್ರು ಕರೆದು ಬಿಟ್ಟಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿದೆ ಹೋಗ್ಬೇಕಂತ. ಕಳೆದ ಒಂದು 5-6 ತಿಂಗಳಾಗಿರ್ಬೋದು, ಅಥವಾ ಹೋದ ವಾರ ಆಗಿರ್ಬೋದು, ಹೋದ ತಿಂಗಳಾಗಿರ್ಬೋದು, ಮಂತ್ರಾಲಯಕ್ಕೆ ಒಮ್ಮೆ ಹೋಗಿಬಿಟ್ಟು ಭೇಟಿಯಾಗೋಣ ಅಂತ ಇರುತ್ತೆ. ಅವ್ರು ಇದಕ್ಕೆ ನನಗೆ ಫೋನ್ ಮಾಡಿದಾಗ ರಜೆ ಹಾಕಿ ಎಷ್ಟೊತ್ತಿದ್ರೂ ಹೋಗಲೇಬೇಕು ಅಂತ ಒಂದು ದೃಢ ನಿರ್ಧಾರಕ್ಕೆ ಬಂದು ನೀವು ಅವರ ಜೊತೆ ಮಂತ್ರಾಲಯಕ್ಕೆ ಹೋಗಿ ಬರುವಂಥದ್ದಾಗ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಈ ವಾರ ನೀವು ಹೋಗಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಮೀನರಾಶಿಯವರ ಭವಿಷ್ಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಸಾಧ್ಯವಾದಷ್ಟು ಶನಿದೇವರ ಆರಾಧನೆ, ಶನಿದೇವರ ಸ್ತೋತ್ರ, ಶನಿದೇವರ ಅಷ್ಟೋತ್ರ ಮತ್ತು ಶನಿದೇವರಿಗೆ ಕ್ಷೀರಾಭ ಸೇವೆ ಹಾಗೂ ತೈಲ ಎಳ್ಳೆಣ್ಣೆಯನ್ನು ಸಮರ್ಪಿಸಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಷ್ಟ ದಾರಿದ್ರ್ಯಗಳು ದೂರವಾಗುತ್ತೆ, ಒಂದಿಷ್ಟು ಅವಕಾಶಗಳು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅಂಗವಿಕಲರಿಗೆ ಅಥವಾ ಗುರು ಹಿರಿಯರಿಗೆ ಅಥವಾ ಬ್ರಾಹ್ಮಣರಿಗೆ ಫಲಗಳು ಅಂದರೆ ಹಣ್ಣು ಹಂಪಲುಗಳನ್ನು ದಾನವಾಗಿ ನೀಡಿ ಇದರಿಂದ ಇನ್ನೂ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಮೀನರಾಶಿಯವರ ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.